ಇದು ಅಖಾಡ ಬಿಗ್ ಫೈಟ್ ವಿಶೇಷ. ನಾನು ರಮಾಕಾಂತ್. ನೇಪಾಳ ಒಂದು ಕಡೆ ಹೊತ್ತಿ ಉರಿತಾ ಇದೆ. ಈಗ ಹೊತ್ತಿ ಉರಿದಾದ ಮೇಲೆ ನೇಪಾಳದಲ್ಲಿ ಯಾವ ಜನ, ಯಾವ ಜೆನ್ಝಿ ಮಕ್ಕಳು, ಜೆನ್ಝಿ ಜನಾಂಗ ಅದಕ್ಕೆ ಒಂದು ಬೆಂಕಿಯನ್ನು ಹಾಕಿದ್ರು, ಅದೇ ಜನ ಬೆಂಕಿ ಹೊತ್ತಿದ್ದಂಥ ನೇಪಾಳವನ್ನು ಕ್ಲೀನ್ ಮಾಡ್ತಾ ಇದ್ದಾರೆ. ರಸ್ತೆಗಳಿಗೆ ಬಂದು ಮಾಸ್ಕ್ಗಳನ್ನು ಹಾಕ್ಕೊಂಡು ಎಲ್ಲೆಡೆ ಸುಟ್ಟು ಹಾಕಿದ್ರು, ಎಲ್ಲೆಡೆ ಗಲೀಜಾಗಿತ್ತೋ ಪ್ರತಿಭಟನೆ ಕಾರಣದಿಂದಾಗಿ, ಸಾರ್ವಜನಿಕ ಆಸ್ತಿ ಪಾಸ್ತಿ ನಷ್ಟ ಆಗಿತ್ತೋ ಅದೆಲ್ಲವನ್ನು ಅವರೇ ಕ್ಲೀನ್ ಮಾಡ್ತಾ ಇದ್ದಾರೆ. ಹಾಗಿದ್ದಾಗ ಇಡೀ ನೇಪಾಳಕ್ಕೆ ಬೆಂಕಿ ಹಚ್ಚೋರು ಇವರೇ, ಕ್ಲೀನ್ ಮಾಡೋರು ಇವರೇನಾ? ಸಹಜವಾಗಿ ಒಂದು ಪ್ರಶ್ನೆ ಬರುತ್ತೆ. ಬೆಂಕಿ ಹಾಕಿದವರೇ ಕ್ಲೀನ್ ಮಾಡ್ತಾ ಇದ್ದಾರೆ, ಬೂದಿ ತೆಗಿತಾ ಇದ್ದಾರೆ, ಅಲ್ಲೆಲ್ಲ ಸುಟ್ಟು ಹೋದಂಥ ವಸ್ತುಗಳನ್ನು ಶೇಖರಿಸಿ ಒಂದು ಕಡೆ ಬಿಸಾಕ್ತಾ ಇದ್ದಾರೆ, ಒಂದು ಕಡೆ ಅದನ್ನು ವಿಲೇವಾರಿ ಮಾಡ್ತಾ ಇದ್ದಾರೆ ಅಂದಾಗ ಏನು ನಾಟಕ ಆಡ್ತಾರ್ರಿ? ಬೆಂಕಿ ಹಾಕೋದು ಅವರೇ ಅಂತೆ, ಎಲ್ಲ ಸುಟ್ಟೋಗಿರೋ ಬೂದಿನ ಅದು ಇದರ ಅವಶೇಷಗಳನ್ನು ತೆಗಿಯೋರು ಅವರೇನಾ? ಎಂಥ ನಾಟಕ ಅಪ್ಪ ಇದು ಅಂತ ಯಾರಿಗೆ ಆದರೂ ಅನಿಸುತ್ತೆ. ಬಟ್ ನೇಪಾಳ ಇದೆಯಲ್ಲ, ನೋಡಿ ಇದೇ ವಿಷಯಸ್ ನಾನು ಹೇಳ್ತಾ ಇರೋದು. ಎಲ್ಲ ಯಾವ ಜೆನ್ಝಿ ಬಿಟ್ವೀನ್ 1997 ಆ್ಯಂಡ್ 2012 ಬಾರ್ನ್ ಮನುಷ್ಯರು ಯಾರಿದ್ದಾರೋ ಜೆನ್ಝಿ ಜನತೆ ಅಂತ ಅವ್ರನ್ನ ಕರೀತಾರೆ, ಝಿ ಜನಾಂಗ ಅಂತ ಕರೀತಾರೆ ಅವ್ರನ್ನ. ಅಂಥ ಜನ ಎಲ್ಲ ಕಲ್ಲು ತೂರಿದ್ದು ಇವರೇ, ಗಾಜು ಒಡೆದು ಹಾಕಿದ್ದು ಇವರೇ, ಬೆಂಕಿ ಹಚ್ಚಿದ್ದು ಇವರೇ, ಗಲಾಟೆ ಮಾಡಿದ್ದು ಇವರೇ. ಅವರೇ ಕ್ಲೀನ್ ಮಾಡ್ತಾ ಇದ್ದಾರೆ ಅಂದರೆ ತೊಟ್ಲು ತೂಗೋದು ಇವರೇ, ಈ ಕಡೆ ಮಗು ಚಿವುಟೋದು ಇವರೇನಾ ಅಂತ ಪ್ರಶ್ನೆ ಬರುತ್ತೆ. ಬಟ್ ವಿಷಯ ನೋಡಿದ್ರೆ ಇದು ಹಾಗಿಲ್ಲ. ಯಾರೋ ಒಬ್ಬ ಪತ್ರಕರ್ತ ಇಲ್ಲಿ ಸೋಷಿಯಲ್ ಮೀಡಿಯಾ ಬ್ಯಾನ್ ಆಯಿತು ಅಂಥೇಳಿ ಜಗಳ ಮಾಡ್ತಾ ಇದ್ದಾರೆ, ಗಲಾಟೆ ಮಾಡ್ತಾ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂದಾಗ ಆ ಪತ್ರಕರ್ತನ ಮೇಲೆ ಅಟ್ಯಾಕ್ ಮಾಡಿಬಿಟ್ಟು ಒಬ್ಬ ಪ್ರತಿಭಟನಾಕಾರ ಹೇಳ್ತಾನೆ, ಇದನ್ನು ನೀವು ಬರೀ ಸೋಷಿಯಲ್ ಮೀಡಿಯಾ ಬ್ಯಾನ್ ಆಯಿತು ಅಂತ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಂತ ಬಿಂಬಿಸಬೇಡಿ, ಬಿಂಬಿಸಕೂಡದು. ನಾವು ಪ್ರೊಟೆಸ್ಟ್ ಮಾಡ್ತಿರೋದು ಭ್ರಷ್ಟಾಚಾರದ ವಿರುದ್ಧ, ಕೆಟ್ಟ ಆಳ್ವಿಕೆ ವಿರುದ್ಧವಾಗಿ ಅಂಥೇಳಿ ಆ ಪತ್ರಕರ್ತನಿಗೆ ವಾರ್ನ್ ಮಾಡ್ತಾರೆ. ಅಲ್ಲಿನ ಯಾವ ವಾಹಿನಿ ಜನಗಳ ಪರ ಇರಲಿಲ್ವೋ ಅಂಥ ವಾಹಿನಿಗಳಿಗೆ ಬೆಂಕಿ ಹಚ್ಚಿದ್ದಾರೆ, ಹೋಟೆಲ್ಗಳಿಗೆ ಬೆಂಕಿ ಹಚ್ಚಿದ್ದಾರೆ. ನಿಮಗೆ ನೆನಪಿರಲಿ, ಇಫ್ ಐ ಆಮ್ ನಾಟ್ ರಾಂಗ್, ನೇಪಾಳದಲ್ಲಿ ಇಷ್ಟು ಪ್ರತಿಭಟನೆ ಆಯ್ತಲ್ಲ, ನೇಪಾಳದಲ್ಲಿ ಸಾಮಾನ್ಯ ಜನ ಇನ್ನೊಬ್ಬ ಮನುಷ್ಯನನ್ನು, ಇನ್ನೊಬ್ಬ ಜನನನ್ನು ಯಾರನ್ನೂ ಕೊಂದಿಲ್ಲ. ಮಿನಿಸ್ಟರ್ ಮನೆಗಳ ಮೇಲೆ ಅಟ್ಯಾಕ್ ಆಯಿತು, ಪ್ರಧಾನಿ ಮನೆ ಮೇಲೆ ಅಟ್ಯಾಕ್ ಆಗಿದೆ, ಹೋಟೆಲ್ ಮೇಲೆ ಅಟ್ಯಾಕ್ ಆಯಿತು. ಆದರೆ ಅಕಸ್ಮಾತಾಗಿ ಒಬ್ಬ ಸಚಿವನ ಮನೆಗೆ ಬೆಂಕಿ ಹಚ್ಚಿದಾಗ ಅಲ್ಲಿ ಅಕಸ್ಮಾತಾಗಿ ಒಳಗಡೆ ಇದ್ದಂತಹ ಮಹಿಳೆಯೊಬ್ಬರು ಸತ್ತು ಹೋದರೆ ವಿನಃ, ಮಿನಿಸ್ಟರ್ ಪತ್ನಿ ಸತ್ತು ಹೋದರೆ ವಿನಃ ಟಾರ್ಗೆಟ್ ಮಾಡ್ಕೊಂಡು ಆ ಕೆಲಸವನ್ನು ಮಾಡಿಲ್ಲ. ಹಾಗಂತ ಬೆಂಕಿ ಹಚ್ಚಿ ಸರಿನಾ ಅಂತ ಕೇಳಿದ್ರೆ ಅದು ರಾಂಗ್. ಬೆಂಕಿ ಹಚ್ಚೋ ಸರಿಯಲ್ಲ. ಬಟ್ ನೇಪಾಳದ ಆಕ್ರೋಶ ಇದ್ದದ್ದು ಎಲ್ಲಿ ಅಂತ ಹೇಳಿದ್ರೆ ಆ ಜನಗಳಲ್ಲಿ ಒಂದು ಸಿರಿವಂತಿಕೆ, ಭ್ರಷ್ಟಾಚಾರ, ರಾಜಕಾರಣಿಗಳ ಭ್ರಷ್ಟಾಚಾರ, ನೆಪೋ ಕಿಡ್ಸ್, ರಾಜಕಾರಣಿಗಳ ಮಕ್ಕಳು ವಿದೇಶಗಳಲ್ಲಿ ಹೋಗೋದು, ಗುಸ್ಸಿ ಬ್ಯಾಗ್ ಹಿಡ್ಕೊಂಡು ಬರೋದು, ಐಷಾರಾಮಿ ಕಾರಲ್ಲಿ ಬರೋದು, ಇಲ್ಲಿ ಬಡವರ ಮಕ್ಕಳು ಯುಕ್ರೇನ್ ವರ್ಸಸ್ ರಷ್ಯಾ ಯುದ್ಧಕ್ಕೆ ಹೋಗಿ ಕಫಿನ್ ಬಾಕ್ಸ್ಗಳಲ್ಲಿ ಅಲ್ಲಿಂದ ಹೆಣಗಳು ಬರೋದು. 15,000 ನೇಪಾಳಿ ಜನ ಊಟಕ್ಕಿಲ್ಲದೆ, ಉದ್ಯೋಗ ಇಲ್ಲದೆ ರಷ್ಯಾದಲ್ಲಿ ಹೋಗಿ ಸೈನಿಕರಾಗಿ ನೇಮಕ ಆಗ್ತಾರ್ರಿ. ಇದು ಬಡತನ, ಹಸಿವು. ಸೈನಿಕರಿಗೆ ನೇಮಕ ಆಗೋದು, ಒಂದು 2 ವಾರ 3 ವಾರ ಟ್ರೈನಿಂಗ್ ಕೊಟ್ಟುಬಿಟ್ಟು ಫ್ರಂಟ್ ಲೈನ್ ವಾರಿಯರ್ಸ್ ಆಗಿ ಅವ್ರನ್ನ ನೇಮಕ ಮಾಡ್ತಾರೆ. ಗೊತ್ತಿಲ್ಲ, ಮಕ್ಕಳು ಸತ್ತು ಹೋದರು, ವಾಪಸ್ಸೆಲ್ಲ ಬಂದರು. ಈ ಆಕ್ರೋಶ ಇತ್ತಲ್ಲ ಭ್ರಷ್ಟಾಚಾರದ್ದು, ಈ ಥರ ಯಾರೋ ಮೆರಿತಾ ಇದ್ದಾರೆ, ನನಗಿದು ಫ್ರಾನ್ಸ್ ಕ್ರಾಂತಿ ನೆನಪಾಗ್ಬಿಡುತ್ತೆ. ಹಾಗಾಗಿ ನೇಪಾಳದ ಈ ದಂಗೆಯನ್ನು ಏನೋ ಸೋಷಿಯಲ್ ಮೀಡಿಯಾ ಮಾತ್ರ ನಾವು ಸೀಮಿತ ಮಾಡೋಕ್ಕಾಗತ್ತಾ? ಅಥವಾ ಮೇಲ್ನೋಟಕ್ಕೆ ಇದೆಲ್ಲ ಕಾಣಿಸ್ತಾ ಇದ್ದರೂ ಕೂಡ ವಿದೇಶಿ ಶಕ್ತಿಗಳು, ಅಮೆರಿಕಾ ಇದರ ಹಿಂದೆ ಇದೆಯಾ, ಬೇರೆ ದೇಶ ಇದರ ಹಿಂದೆ ಇದೆಯಾ, ನಿಜವಾದ ಕಾರಣ ಏನೇನಿರಬಹುದು? ಎಲ್ಲ ಕಾರಣಗಳು ಒಟ್ಟಿಗೆ ಸೇರಿಕೊಂಡ್ವಾ? ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ನಿವೃತ್ತ ಲೆಫ್ಟಿನೆಂಟ್ ಕರ್ನಲ್ ಸುನಿಲ್ ಇದ್ದಾರೆ. ಸುನಿಲ್, ಸ್ವಾಗತ ನಿಮಗೊಂದು ಡಿಬೇಟ್ಗೆ. ಇನ್ನೊಂದು ಕಡೆ ಪ್ರೇಮಶೇಖರ ಸರ್ ಇದ್ದಾರೆ, ಅಂತಾರಾಷ್ಟ್ರೀಯ ವಿಶ್ಲೇಷಕರು. ಸ್ವಾಗತ ಪ್ರೇಮಶೇಖರ ಸರ್ ತಮಗೆ ಒಂದು ಡಿಬೇಟ್ಗೆ. ಇನ್ನು ಕಡೆ ಡಾಕ್ಟರ್ ಕೃಷ್ಣರಾಜ್ ಅವರಿದ್ದಾರೆ, ಸೈಬರ್ ತಜ್ಞರು. ಸ್ವಾಗತ ಕೃಷ್ಣರಾಜ್ ಸರ್ ತಮಗೆ ಒಂದು ಡಿಬೇಟ್ಗೆ. ನಮಸ್ಕಾರ. ನಾನು ಮೊದಲಿಗೆ ನಾನು ಪ್ರೇಮಶೇಖರ ಸರ್ನ ಒಂದಷ್ಟು ವಿಷಯ ಕೇಳಿ ಬಂದ್ಬಿಡ್ತೀನಿ. ಆನಂತರ ನಿಮ್ಮಿಬ್ಬರನ್ನು ಮಾತನಾಡಿಸ್ತೀನಿ. ನಾನು ಪ್ರೇಮಶೇಖರ ಸರ್, ಜೆನ್ಝಿ ಕ್ರಾಂತಿ, ನೆಪೋ ಕಿಡ್ಸ್, ಅವರ ಆಡಿಯೋ ಸಂಪರ್ಕ ಸರಿಯಾಗಿ ಸಾಧ್ಯವಾಗ್ತಾರೆ. ನಾನು ಮತ್ತೆ ಅವ್ರನ್ನ ಸಂಪರ್ಕ ಮಾಡ್ತೀನಿ. ಇದೀಗ ನಾನು ಕೃಷ್ಣರಾಜ್ ಸರ್ನ ಕೇಳಿಬಿಡ್ತೀನಿ. ಕೃಷ್ಣರಾಜ್ ಸರ್, ಈಗ ನೇಪಾಳ ಒಂದು ಕಡೆ ಹೊತ್ತಿ ಉರಿದಿದೆ, ಇಲ್ಲಿಯವರೆಗಿನ ಸಾವಿನ ಸಂಖ್ಯೆ 31ಕ್ಕೆ ತಲುಪಿದೆ. ಇದರಲ್ಲಿ ಮೊದಲು ಏನೊಂದು ಗೋಲಿಬಾರ್ ಆಯ್ತಲ್ಲ, ಮೊದಲ ರಬ್ಬರ್ ಬುಲೆಟ್ಗಳನ್ನು ಹೊಡೆದ್ರು, ಟಿಯರ್ ಗ್ಯಾಸ್ ಹಾಕಿದ್ರು, ಜಲಫಿರಂಗಿಗಳನ್ನು ಬಳಸಿದ್ರು. ಆನಂತರ ಸ್ಟ್ರೈಟ್ ಅವೇ ಲೈವ್ ಬುಲೆಟ್ಸಿಂದ
ಶೂಟ್ ಮಾಡೋಕ್ಕೆ ಶುರು ಮಾಡಿದ್ರು. ಇದಾದ ಮೇಲೆ ಇಲ್ಲಿಯವರೆಗಿನ ನೇಪಾಳದಲ್ಲಿ ಪ್ರತಿಭಟನೆಯಿಂದ ಸತ್ತವರ ಸಂಖ್ಯೆ 31, ಆಸ್ಪತ್ರೆಯಲ್ಲಿರತಕ್ಕಂಥವ್ರು ಸುಮಾರು 900 ಜನ. ಇರಲಿ, ಇದೊಂದು ಕಡೆ ಇರಲಿ. ಈ ಸೋಷಿಯಲ್ ಮೀಡಿಯಾ ಅನ್ನುವುದು ನೇಪಾಳದ ಪಾಲಿಗೆ ವರಮಾನವೂ ಆಗಿತ್ತು, ಹೊಟ್ಟೆಪಾಡು ಆಗಿತ್ತು, ಸಂವಹನವೂ ಆಗಿತ್ತು. ಸುಮಾರು 70 ಲಕ್ಷಕ್ಕಿಂತ ಹೆಚ್ಚಿನ ಜನ ನೇಪಾಳಿಗಳು ಹೊರದೇಶಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಥವಾ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಅವರ ಸಂಪರ್ಕಕ್ಕೆ ಸೋಷಿಯಲ್ ಮೀಡಿಯಾ ಕೂಡ ಬೇಕಾಗಿತ್ತು. ಏಕಾಏಕಿ ಯಾವ ಪ್ರಭುತ್ವದ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿನ ಪ್ರತಿಭಟನೆಯನ್ನು ಹತ್ತಿಕ್ಕುವ ಸಲುವಾಗಿ ಒಂದು ಆಳ್ವಿಕೆ ಸೋಷಿಯಲ್ ಮೀಡಿಯಾ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. 26 ಸೋಷಿಯಲ್ ಮೀಡಿಯಾಗಳಿಗೆ ಒಂದು 5 ರಿಜಿಸ್ಟರ್ನ ಮಾಡ್ಕೊಳ್ತವೆ, ಇನ್ಯಾವುದು ರಿಜಿಸ್ಟರ್ ಮಾಡ್ಕೊಳ್ಳಲ್ಲ. ಸೊ ಫೇಸ್ಬುಕ್ ಬ್ಯಾನ್, ಇನ್ಸ್ಟಾಗ್ರಾಮ್ ಬ್ಯಾನ್, ವಾಟ್ಸಪ್ ಬ್ಯಾನ್ ಅಂತ ಬ್ಯಾನ್ ಮಾಡಲಾಯಿತು. ಈ ಕಿಚ್ಚು ನಿಮ್ಮ ವಿಶ್ಲೇಷಣೆ ಪ್ರಕಾರ ಹೇಗಿತ್ತು ಅಂತ? ಸಾಮಾಜಿಕ ಜಾಲತಾಣಗಳು ನೇಪಾಳಿ ಸಮಸ್ಯೆಯಲ್ಲಿ ಎರಡು ರೀತಿಯಲ್ಲಿ ಕೆಲಸ ಮಾಡಿದೆ. ಓಕೆ. ಒಂದು ಹೊತ್ತಿಗೆ ನೀವು ಹೇಳಿದ ತರ ಅಲ್ಲಿ ಎಕ್ಸ್ಪ್ಯಾಟ್ಸ್ ಅಂದ್ರೆ ಅಲ್ಲಿನ ಜನ ಬೇರೆ ಕಡೆ ಹೋಗಿ ಅವರಿಗೆ ಒಂದು ಸಂಪರ್ಕ ಮಾಧ್ಯಮವಾಗಿ ಬಹಳ ಉಪಯೋಗಕ್ಕೆ ಬರ್ತಾ ಇತ್ತು ಮತ್ತು ರೆಮಿಟೆನ್ಸ್ ಜಾಸ್ತಿ ಬರ್ತಾ ಇತ್ತು ಬೇರೆ ಕಡೆಯಿಂದ. ಅದು ಒಂದು ಅಲ್ಲಿ ಯೂಸ್ ಆಗ್ತಾ ಇತ್ತು. ಎರಡನೇದಾಗಿ ಪ್ರತಿಭಟನೆ ಸಮಯದಲ್ಲಿ ಆ ಗೌರ್ಮೆಂಟ್ ಏನ್ ನಿರ್ಧಾರ ಮಾಡ್ತಲ್ಲ, ಕೆಲವೊಬ್ರು ರಿಜಿಸ್ಟರ್ ಮಾಡ್ಕೊಳ್ಳಿ, ಕೆಲವೊಬ್ರು ರಿಜಿಸ್ಟರ್ ಮಾಡ್ಕೊಂಡಿಲ್ಲ, ಅದಕ್ಕೆ ಬ್ಯಾನ್ ಮಾಡ್ತಾ ಇದ್ದೀವಿ ಅಂತ. ಅಸಲಿ ವಿಷಯ ಗೌರ್ಮೆಂಟ್ಗೂ ಸರಿಯಾಗಿ ಗೊತ್ತಿರ್ಲಿಲ್ಲ. ಜೆನ್ಸಿ ಅವರು ಮುಖ್ಯವಾಗಿ ಯೂಸ್ ಮಾಡೋ ಸಾಮಾಜಿಕ ಜಾಲತಾಣಗಳು ಏನಿದ್ವಲ್ಲ ಅವು ಈ ಪಟ್ಟಿಯಲ್ಲೇ ಇರ್ಲಿಲ್ಲ. ಫಾರ್ ಎಕ್ಸಾಂಪಲ್ ಡಿಸ್ಕಾರ್ಡ್ ಅನ್ನೋ ಚಾನಲ್, ಡಿಸ್ಕಾರ್ಡ್ ಅನ್ನೋ ಚಾನೆಲ್ ನಲ್ಲಿ ಮುಕ್ಕಾಲು ಪಾಲು ಮಾತುಕತೆಗಳು ಈ ಜೆನ್ಸಿ ವಲಯದವರು ಮಾಡ್ತಾ ಇದ್ದಿದ್ದು. ಅನಂತರ ಅದು ಸ್ಪಿಲ್ ಓವರ್ ಆಗಿದ್ದು ಇನ್ನೊಂದು ಸಾಮಾಜಿಕ ಜಾಲತಾಣ ರೆಡಿಟ್ ಅಂತ. ಈ ರೆಡಿಟ್ ಮತ್ತು ಡಿಸ್ಕಾರ್ಡ್ ಅಲ್ಲಿ ನಡೀತಾ ಇದ್ದ ಸಂಭಾಷಣೆಗಳನ್ನ ನಾವು ನೋಡಿದ್ರೆ ಆ ವಾತಾವರಣ ಬಹಳ ಬೇರೆನೇ ಇತ್ತು. ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಏನ್ ತೋರಿಸ್ತಾ ಇದ್ರಲ್ಲ, ನೀವು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರಲ್ಲ ಮೇನ್ ಸ್ಟ್ರೀಮ್ ಮೀಡಿಯಾ ಬರೀ ಸೋಷಿಯಲ್ ಮೀಡಿಯಾ ಬ್ಯಾನ್ ಬಗ್ಗೆ ಮಾತಾಡ್ತಿದ್ರು, ಬೇರೆದ್ರ ಬಗ್ಗೆ ಮಾತಾಡ್ತಿರ್ಲಿಲ್ಲ ಅಂತ. ಅದು ಬಹಳ ಸ್ಪಷ್ಟವಾಗಿ ನಮ್ಗೆ ಡಿಸ್ಕಾರ್ಡ್ ಚಾನೆಲ್ಗಳಲ್ಲಿ ಡಿಸ್ಕಷನ್ ಸ್ವಲ್ಪ ದಿನದಿಂದ ಆಗ್ತಾ ಇತ್ತು. ಅಲ್ಲಿ ಟಿಕ್ ಟಾಕ್ ವಿಡಿಯೋಗಳನ್ನ ಮಾಡಿ ಹಾಕಿದ್ದನ್ನ ರೀಪೋಸ್ಟ್ ಮಾಡ್ತಾ ಇದ್ರು. ಹೇಗೆ ಈ ನೆಪೋ ಕಿಡ್ಸು ಬಹಳ ಸಂಭ್ರಮದ ಜೀವನ ನಡೆಸ್ತಾ ಇದ್ದಾರೆ, ಅದ್ರ ಜೊತೆಲಿ ಮಾಮೂಲಿ ಜನಗಳ ಮನೆಗಳು ಕೊಟ್ಕೊಂಡು ಹೋಗ್ತಾ ಇದೆ. ಈ ತರದ್ದು ಜಸ್ಟೋ ಪಾಕ್ಸ್ ವಿಡಿಯೋ ಇದೆ ಅಲ್ಲ, ಇದು ಡಿಸ್ಕಾರ್ಡ್ ಅಲ್ಲಿ ಬಹಳ ಡಿಸ್ಕಷನ್ ನಡೀತು. ಈ ಮೊದಲನೇ ದಿನದ ಪ್ರತಿಭಟನೆ ಆದ್ಮೇಲೆನು ಮುಂದೆ ಏನ್ ಮಾಡಬೇಕು ಅನ್ನೋದ್ರ ಡಿಸ್ಕಷನ್ ಡಿಸ್ಕಾರ್ಡ್ ಅಲ್ಲಿ ನಡೀತು. ಈಗ ನೀವು ಹೇಳಿದ್ರಲ್ಲ ಅವರೆಲ್ಲ ಬಂದು ಕ್ಲೀನ್ ಮಾಡಿದ್ರು ರೋಡ್ ಅನ್ನೆಲ್ಲ ಅಂತ. ಈ ಎಲ್ಲಾ ವಿಚಾರಗಳ ಬಗ್ಗೆ ಡಿಸ್ಕಾರ್ಡ್ ಅಲ್ಲಿ ಬಹಳ ಡೀಟೇಲ್ ಆಗಿ ಡಿಸ್ಕಷನ್ಸ್ ಆಗ್ತಾ ಇತ್ತು. ರೆಡಿಟ್ ಅಲ್ಲಿ ಕೂಡ ಇದು ನೋಡಕ್ ಸಿಗ್ತಾ ಇತ್ತು ನಮಗೆ. ನಾವು ಈ ತರ ವೈಲೆನ್ಸ್ ಜಾಸ್ತಿ ಮಾಡಬಾರ್ದು, ನಮ್ಮ ಎಜೆಂಡಾ ಏನು, ಇವೆಲ್ಲ ರೆಡಿಟ್ ಅಲ್ಲಿ ಬಹಳ ಡೀಟೇಲ್ಡ್ ಆಗಿ ಡಿಸ್ಕಷನ್ ನಡೀತಾ ಇತ್ತು ಜೆನ್ಸಿಗಳ ಮಧ್ಯ. ಹಾಗಾಗಿನೇ ಸಾಮಾಜಿಕ ಜಾಲತಾಣಗಳನ್ನ ಯೂಸ್ ಮಾಡ್ತಾ ಇದ್ರು ಅನ್ನೋದಕ್ಕೆ ಬಹಳ ಇರ್ರೆಸ್ಪಾನ್ಸಿಬಲ್ ಆಗಿ ಬಿಹೇವ್ ಮಾಡ್ತಾ ಇದ್ರು ಅಂತ ನಾವು ಅನ್ಕೊಳ್ಳೋದು ಬೇಡ. ಅದೇ ಮಾಧ್ಯಮಗಳನ್ನ ಅವರು ತಮ್ಮ ಮುಂದಿನ ನಡೆ ಎಷ್ಟು ಕರೆಕ್ಟ್ ಆಗಿರ್ಬೇಕು. ಈಗ ಅಲ್ಲಿ ಸ್ಟೂಡೆಂಟ್ಸ್ ನ ಕೊಂದಿದ್ದು ಕೂಡ ಅವ್ರು ಹೋಗ್ತಾ ಇರುವಾಗ ಪೊಲೀಸ್ ಅವರು ಕೈ ಎತ್ಕೊಂಡು ಬನ್ನಿ, ಬಹುಶಃ ನಾವೆಲ್ಲ ವಿಕ್ಟ್ರಿ ಕಡೆ ನಾವೆಲ್ಲ ವಿನ್ ಆಗಿದ್ದೀವಿ, ಇದು ವಿಕ್ಟ್ರಿ ಪೆರೇಡ್ ಅನ್ನೋ ತರ ಅವ್ರು ಕೈ ಎತ್ಕೊಂಡು ಹೋಗ್ತಾ ಇದ್ದಿದ್ದು ಸಂಭ್ರಮದಲ್ಲಿ. ಅವರಲ್ಲಿ ಹೋದಾಗ ಶೂಟಿಂಗ್ ಸ್ಟಾರ್ಟ್ ಆಯ್ತು ಅನ್ನೋದ್ರ ವಿಡಿಯೋ ಇತ್ತೀಚೆಗೆ ಬಂತು. ಸೊ ಸಾಮಾಜಿಕ ಜಾಲತಾಣಗಳನ್ನ ಬಹಳ ಜವಾಬ್ದಾರಿಯಿಂದ ಈ ಜನರು ಯೂಸ್ ಮಾಡ್ತಾ ಇದ್ದಾರೆ.